ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೀಟ್ ಅಪ್ಡೇಟ್ಗೆ ಸ್ವಾಗತ. 8,000 ಸೀಟ್ಗಳು ಕೂಡ ಆಡ್ ಆಗಿದ್ದಾವೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಏನು ಬಂದಿದೆ ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರಾಗಿ MCC ಕೌನ್ಸಿಲಿಂಗ್ ಬಂದ್ಬಿಟ್ಟು ಇಂದಿನಿಂದ ಅನೌನ್ಸ್ಮೆಂಟ್ ಆಗ್ಬೋದು ಅಂತ ಹೇಳಿ ಕೂಡ ಮಾಹಿತಿ ಬಂದಿದೆ. 2025 ಸಾಲಿನ ಈ ಬಾರಿ ವೈದ್ಯಕೀಯ ಸೀಟುಗಳ ಪ್ರಕ್ರಿಯೆ ಕೂಡ ಹೆಚ್ಚಳ ಪ್ರಕ್ರಿಯೆ ಕೂಡ ಇನ್ನು ಕೂಡ ಜಾರಿಯಾಗಿದೆ. ಹೆಚ್ಚುವರಿ ಸೀಟ್ಗಳು ಕೂಡ ನಿಮಗೆ ಆಡ್ ಆಗುತ್ತೆ. ಅಲ್ಲಿ ಮಾಹಿತಿ ಇದೆ ನೋಡಿ. 2ನೇ ಸುತ್ತಿನಲ್ಲಿ ಸೇರ್ಪಡೆಗೊಳಿಸುವ ಕಾರಣದಿಂದ ಇಂದಿನಿಂದ 29ನೇ ತಾರೀಕಿನಿಂದ ಆರಂಭಿಸುವ ಸಾಧ್ಯತೆ ಕೂಡ ಹೆಚ್ಚು ಇದೆ. ವೇಳಾಪಟ್ಟಿ ಕೂಡ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಕೂಡ ಮಾಹಿತಿ ಬಂದಿದೆ. ಮೇನ್ ಥಿಂಗ್ ನೋಡೋದಾದ್ರೆ ಇಲ್ಲಿ 8,000 ಹೆಚ್ಚುವರಿ ಸೀಟ್ಗಳು ಕೂಡ ಲಭ್ಯವಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. 8,000 ಹೆಚ್ಚುವರಿ ಸೀಟ್ಗಳು ಕೂಡ ಇರಬಹುದು ಸಾಧ್ಯತೆ ಇದೆ ಅಂತ ಹೇಳಿದ್ರೆ, ಅಲ್ಲಿ ನೋಡೋದಾದ್ರೆ ಸದ್ಯದ ಮಟ್ಟಿಗೆ 8,000 ಅಂದ್ರೆ ಇದೇ 2025ಕ್ಕೆ ಆಡ್ ಆಗುತ್ತೆ ಅಂತ ಹೇಳೋದಾದ್ರೆ 2025ಕ್ಕೆ ಸಂಪೂರ್ಣ ಆಡ್ ಆಗೋ ಸಾಧ್ಯತೆ ಕಡಿಮೆ ಇದೆ. ಖಂಡಿತ ನಿಮಗೆ ಎಕ್ಸ್ಟ್ರಾ ಸೀಟ್ಗಳು ಕೂಡ ಅಡಿಷನಲ್ ಆಗಿ ನಿಮಗೆ ಈಗ ಸೆಕೆಂಡ್ ರೌಂಡ್ MCC ಅಲ್ಲಿ ನಿಮಗೆ ಆಡ್ ಆಗೇ ಆಗ್ತವೆ. ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ 8,000 ಇದಾವೆ. ಅಲ್ಲಿ ನೀಟ್ UG PG ಎರಡು ಕೂಡ ಇದಾವೆ ಅಂತ ಇದ್ದಾರೆ. ಅಂಡ್ ನಿಮಗೆ ಈ ಬಾರಿ ಎಕ್ಸ್ಟ್ರಾ ಆಡ್ ಆಗಿ ಆಗ್ತವೆ. ಬಟ್ ಸಂಪೂರ್ಣ 8,000 ಸಾಧ್ಯತೆ ಕಡಿಮೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಈ ಬಾರಿ ಅಡಿಷನಲ್ ಆಗಿ ನಿಮಗೆ ಆಡ್ ಆಗ್ತವೆ. ಆ ನಿಟ್ಟಿನಲ್ಲಿ ನಿಮಗೆ MCC ರಿಸಲ್ಟ್ ಡಿಲೇ ಆಗ್ತಾ ಇದೆ. MCC ಕೌನ್ಸಿಲಿಂಗ್ ಅಡಿಷನಲ್ ಸೀಟ್ಗಳು ಕೂಡ ಇದಾವೆ. ಕೆಲವೊಂದು ಇಶ್ಯೂಸ್ ಆಗಿತ್ತು, ಕೋರ್ಟ್ಗೆ ಹೋಗಿದ್ರು, ಏನಾಯಿತು. ಸೊ ಅಲ್ಲಾಗಿ MCC ಫಸ್ಟ್ ರೌಂಡ್ ಮುಗಿಸಿದ್ರು. ಸೆಕೆಂಡ್ ರೌಂಡ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಲೇ ಆಗ್ತಾ ಬಂದು ಈಗ 29th ಇಂದಿನಿಂದ ನಿಮಗೆ ಆರಂಭವಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಮಾಹಿತಿ ಕೂಡ ಬಂದಿದೆ. ನೀವು ಕೂಡ ಗಮನಿಸಬಹುದು. ನೋಡೋಣ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಒಟ್ಟಾರೆ ರೀತಿ ಅಡಿಷನ್ ಸೀಟ್ಗಳು ಕೂಡ ಆಗ್ತಾ ಇದಾವೆ. ಈ ತರ ನಮಗೆ CET ಇದು ಡಿಲೇ ಆಗುತ್ತೆ. ಬಿಕಾಸ್ ಆಲ್ರೆಡಿ ವೆಯ್ಟ್ ಮಾಡಬೇಕಾಗುತ್ತೆ. CET ಅವರಿಗೆ ಬೇರೆ ಆಪ್ಷನ್ಸ್ ಇಲ್ಲ. ನಂತರ ನಿಮಗೆ ಪ್ರೊಸೆಸ್ ಕೂಡ ನಿಮಗೆ ಬಿಗಿನ್ ಆಗುತ್ತೆ. CET ಅವರಿಗೆ CET ಅಂದರೆ ನಿಮಗೆ ಸ್ಟೇಟ್ಸ್ ಕೊಟ್ಟ ನೀಟ್ ಅವರಿಗೆ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.